ನಮಸ್ಕಾರ, ತಿಳಿಯೋಣ ಬಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲೇಖನ ಶ್ರೀನಿಧಿ. ಕಾಡಿನ ಮಧ್ಯ ಇರುವ ಒಂದಿಷ್ಟು ಔಷಧಿ ಮೂಲಿಕೆಗಳಲ್ಲಿ ಸೊಗದೆ ಬೇರು ಸಹ ಒಂದು. ಇದು ನಮ್ಮ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ಕೊಡುತ್ತೆ. ಹಾಗಾದರೆ ಸೊಗದೆ ಬೇರಿನ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಏನೇನೆಲ್ಲ ಆರೋಗ್ಯದ ಪ್ರಯೋಜನಗಳು ಇದ್ದಾವೆ ಅಂತ. ಸೊಗದೆ ಬೇರನ್ನು ಹಾಲು ಬಳ್ಳಿ ಬೇರು, ಸುಗಂಧಿ ಬೇರು, ಅನಂತ ಮೂಲ, ನಾಮಬೇರು ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲಾಗತ್ತೆ. ಈ ಸೊಗದೆ ಬೇರು ಸಾಮಾನ್ಯವಾಗಿ ಮಲೆನಾಡು, ಕರಾವಳಿ ಪ್ರದೇಶಗಳಲ್ಲಿ, ಬೆಟ್ಟಗುಡ್ಡಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಬೇರನ್ನು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಬಳಸ್ತಾರೆ ಆಯುರ್ವೇದದಲ್ಲಿ. ಹಾಗಾದರೆ ಏನೇನೆಲ್ಲ ಸಮಸ್ಯೆಗಳನ್ನು ಇದು ನಿವಾರಿಸುತ್ತೆ ನೋಡ್ತಾ ಹೋಗೋಣ. ಸೊಗದೆ ಬೇರನ್ನು ನೀರಿನಲ್ಲಿ ಕುದಿಸಿ ನಿಂಬೆಹಣ್ಣು ಮತ್ತು ಬೆಲ್ಲ ಸೇರಿಸಿ ಕುಡಿಯೋದ್ರಿಂದ ಪಿತ್ತ ಕಡಿಮೆ ಆಗತ್ತೆ. ರಕ್ತವನ್ನು ಶುದ್ಧಿ ಮಾಡೋದ್ರ ಜೊತೆಗೆ ರಕ್ತದಲ್ಲಿನ ಕ್ರಿಮಿ ಕೀಟಗಳನ್ನು ನಾಶಪಡಿಸಿ ಚರ್ಮದ ಕಾಯಿಲೆಯನ್ನು ನಿವಾರಿಸುತ್ತೆ. ಸೊಗದೆ ಬೇರನ್ನು ಎಳ್ನೀರಲ್ಲಿ ಸೇರಿಸಿ ಕುಡಿಯೋದ್ರಿಂದ ದೇಹದ ಉಷ್ಣತೆ ಕಡಿಮೆ ಆಗೋದ್ರ ಜೊತೆಗೆ ಉರಿಮೂತ್ರದ ಸಮಸ್ಯೆಯೂ ಸಹ ನಿವಾರಣೆ ಆಗತ್ತೆ. ಸೊಗದೆ ಬೇರನ್ನು ಜಗಿಯೋದ್ರಿಂದ ಬಾಯಿ ಹುಣ್ಣು ಶಮನ ಆಗತ್ತೆ. ಬಾಣಂತಿಯರಿಗೆ ಎದೆ ಹಾಲು ಹೆಚ್ಚೋಕ್ಕೆ ಸೊಗದೆ ಬೇರು ಸಹಾಯ ಮಾಡುತ್ತೆ. ಮಂಡಿ ನೋವು ಇದ್ದರೆ ಸೊಗದೆ ಬೇರಿನ ಪುಡಿಯನ್ನು ಪೇಸ್ಟ್ ಮಾಡಿ ನೋವಿರೋ ಜಾಗದಲ್ಲಿ ಹಚ್ಚಿದ್ರೆ ನೋವು ಕಡಿಮೆ ಆಗತ್ತೆ. ಇನ್ನೇನು ಬೇಸಿಗೆ ಬಂತು, ದೇಹ ತುಂಬ ಉಷ್ಣತೆಯಿಂದ ಕೂಡಿರುತ್ತೆ. ಮಾರುಕಟ್ಟೆಯಲ್ಲಿ ಸೊಗದೆ ಬೇರಿನ ಸಿರಪ್ ಸಿಗತ್ತೆ. ಅದನ್ನು ತಗೊಂಡು ಬಂದು ಜ್ಯೂಸ್ ಮಾಡಿ ಕುಡಿದು ನಿಮ್ಮ ದೇಹವನ್ನು ತಂಪಾಗಿಸ್ಕೊಂಡು ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ಮಾಹಿತಿ ಇಷ್ಟ ಆಗಿದ್ದರೆ ಏನು ಮಾಡಬೇಕು ನಿಮಗೆ ಗೊತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.